Welcome to Cooperage, the new age of e-learning. Geography, chapter 13, Population of India. Geography ನಲ್ಲಿ ಲಾಸ್ಟ್ ಚಾಪ್ಟರ್ ಇದು. ಈ ಚಾಪ್ಟರ್ ಅನ್ನು ನಾವು ನೋಡ್ತಾ ಇದ್ದೀವಿ. ಈ ಚಾಪ್ಟರ್ ಅಲ್ಲಿ ನಮಗೆ ಬ್ಲೂ ಪ್ರಿಂಟ್ ಕೊಟ್ಟಿರೋ ಪ್ರಕಾರ ನಮಗೆ ಚಾಪ್ಟರ್ ಅಲ್ಲಿ ವಿ ಹ್ಯಾವ್ 2 ಮಾರ್ಕರ್ ಇಂದು ಒಂದು ಕ್ವಶನ್ ಬರುತ್ತೆ. ಈ ಚಾಪ್ಟರ್ ಅಲ್ಲಿ ಏನೇನು ಓದ್ತೀವಿ? ಇಂಪಾರ್ಟೆನ್ಸ್ ಆಫ್ ಪಾಪ್ಯುಲೇಷನ್, ಗ್ರೋತ್ ಆಫ್ ಪಾಪ್ಯುಲೇಷನ್, ಸೈಜು ಮತ್ತು ಡಿಸ್ಟ್ರಿಬ್ಯೂಷನ್, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂದರೆ ಏನು, ಎಲ್ಲಿ ಜಾಸ್ತಿ ಡೆನ್ಸಿಟಿ ಇದೆ, ಮೈಗ್ರೇಷನ್ ಅಂದರೆ ಏನು, ವಲಸೆ ಹೋಗೋದು ಏನು ಕಾರಣ, ಮೈಗ್ರೇಷನ್ ಇಂದ ಏನೇನು ಪ್ರಾಬ್ಲಮ್ ಆಗುತ್ತೆ, ಈ ಮೈಗ್ರೇಷನ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದು ನಾವು ಈ ಯೂನಿಟ್ನಲ್ಲಿ ನೋಡ್ತೀವಿ. ಫಸ್ಟ್, ಪಾಪ್ಯುಲೇಷನ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗೋದು ಸೆನ್ಸಸ್ ಇಂದ. 2011 ಲೇಟೆಸ್ಟ್ ಸೆನ್ಸಸ್ ನಮಗೆ ಆಗಿರೋದು. ಅಂದ್ರೆ ಪಾಪ್ಯುಲೇಷನ್ ಅಟ್ ಪ್ಲೇಸ್ ಅಂದ್ರೆ ಎಷ್ಟು ಜನ ಈ ಒಂದು ಪ್ಲೇಸ್ ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಜನ ಲಿವಿಂಗ್ ಪೀಪಲ್ ಇದ್ದಾರೆ ಅಂತ ನೋಡಿದ್ರೆ ಇಲ್ಲಿ ಪಾಪ್ಯುಲೇಷನ್ ಈ ತರ ಕ್ಯಾಲ್ಕುಲೇಟ್ ಮಾಡೋದು ಸೆನ್ಸಸ್ ಅಂತ ಕರೀತಾರೆ. ಇಂಡಿಯಾದಲ್ಲಿ ಫಸ್ಟ್ ಸೆನ್ಸಸ್ 1872 ಅಲ್ಲಿ ನಡೆದಿದ್ದು. ಅದಾದ್ಮೇಲೆ ಪ್ರತಿ 10 ವರ್ಷಕ್ಕೂ ಸೆನ್ಸಸ್ ನಡೀತಾ ಇರುತ್ತೆ. 2011ರಲ್ಲಿ ನಮಗೆ ಸೆನ್ಸಸ್ ಆಗಿದ್ದು. ನೆಕ್ಸ್ಟ್ ಸೆನ್ಸಸ್ 2021ರಲ್ಲಿ ಆಗುತ್ತೆ. ಇದಕ್ಕಿಂತ ಮುಂಚೆ ಆಗಿದ್ದು 2001ರಲ್ಲಿ ಆಗಿದ್ದು ಸೆನ್ಸಸ್. ಸೊ 2011 ಸೆನ್ಸಸ್ ಪ್ರಕಾರ ಭಾರತದಲ್ಲಿ ಇವಾಗ 121 ಕೋಟಿ ಜನ ಇದ್ದಾರೆ. ಸೊ ಸೈಜಲ್ಲೂ ಜಾಸ್ತಿ ಇದೆ, ಪಾಪ್ಯುಲೇಷನ್ ಗ್ರೋತ್ ಅಲ್ಲೂ ಜಾಸ್ತಿ ಇದೆ. ಪಾಪ್ಯುಲೇಷನ್ ಗ್ರೋತ್ ನೋಡಿ, ಇಸ್ವಿ 1901, 1911, 1921 ಇಂದ 2011 ನೋಡೋಷ್ಟೊತ್ತಿಗೆ ನಮಗೆ ಪಾಪ್ಯುಲೇಷನ್ ಈ ರೀತಿ ರೈಸ್ ಆಗ್ತಾ ಹೋಗಿದೆ. ಸೊ ಡ್ಯೂರಿಂಗ್ 1901 to 1911 the growth rate was very less, and during the period 1911 ಇಂದ 1921 ಇಲ್ಲಿ ನೋಡಿ, ಇದೇ ಜಾಸ್ತಿ ಇದೆ, ಇದು ಕಮ್ಮಿ ಇದೆ. ಇಲ್ಲಿವರೆಗೂ ಇದು ಕೆಳಗೆ ಮೇಲೆ ಕೆಳಗೆ ಈ ರೀತಿ ಹೋಗಿತ್ತು. ಬಟ್ ಇಲ್ಲಿಂದ ಒಂದ್ಸತಿ ರೈಸ್ ಆಗ ಸ್ಟಾರ್ಟ್ ಆಗಿದ್ದು ಕಂಟಿನ್ಯೂ ನಮಗೆ ರೈಸ್ ಆಗ್ತಾನೆ ಹೋಗಿದೆ. ಸೊ ಪೀರಿಯಡ್ 1911 ಇಂದ 1921 ನೆಗೆಟಿವ್ ಗ್ರೋತ್ ರೇಟ್ ಇತ್ತು. ಸೊ ಪಾಪ್ಯುಲೇಷನ್ ಗ್ರೋತ್ ಇಂದ ಎಷ್ಟೊಂದು ಪ್ರಾಬ್ಲಮ್ ನಮಗಾಗುತ್ತೆ. ಈ ಟೈಮಲ್ಲಿ ಯಾಕೆ ನಮಗೆ ನೆಗೆಟಿವ್ ಗ್ರೋತ್ ಇತ್ತು ಅಂದ್ರೆ, ಲಾಟ್ ಆಫ್ ಪೀಪಲ್ ಡೈಡ್ ಡ್ಯೂ ಟು ಎಪಿಡೆಮಿಕ್. ಪ್ಲೇಗ್, ಕಾಲರಾ ಬಂದಿರೋದ್ರಿಂದ ಬಹಳ ಜನ ಸತ್ತೋಗಿ ಆ ಟೈಮಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇತ್ತು. ನೆಕ್ಸ್ಟ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗಿದೆ. ಫರ್ದರ್ ನಮಗೆ 2001ರಿಂದ 2011ಕ್ಕೆ ನಾವು ಕಂಪೇರ್ ಮಾಡಿದ್ರೆ ನಮಗೆ ಸ್ವಲ್ಪ ಪಾಪ್ಯುಲೇಷನ್, ನಂಬರ್ ಆಫ್ ಪಾಪ್ಯುಲೇಷನ್ ಅಂದ್ರೆ 10 ವರ್ಷದಲ್ಲಿ ಇಬ್ಬರನ್ನ ಆಡ್ ಮಾಡ್ತಿದ್ರೆ, ಫಾರ್ ಎಕ್ಸಾಂಪಲ್ 4 ಜನ ಆಡ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. 1991 ಇಂದ 2001 ಅಷ್ಟೊತ್ತಿಗೆ 4 ಜನ ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಅಂತ. ಅದೇ ತರ 2001 ಇಂದ 2011 ಅಷ್ಟೊತ್ತಿಗೆ 3 ಜನ ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಅಂತ ಇವರು ಹೇಳ್ತಿದ್ದಾರೆ. ಇಲ್ಲಿ ಬಿಮಾರು ಸ್ಟೇಟ್ಸ್ ಅಂತ ಕೆಲವು ಸ್ಟೇಟ್ಸ್ಗೆ ಹೆಸರು ಕೊಟ್ಟಿದ್ದಾರೆ. ಬಿಮಾರು ಸ್ಟೇಟ್ಸ್. ಬಿಮಾರು ಅಂದ್ರೆ ಏನು, ಈ ಹೆಸರಲ್ಲೇ ಇದೆ ನೋಡಿ. ಪಿ ಫಾರ್ ಬಿಹಾರ್, MA ಮಾ ಫಾರ್ ಮಧ್ಯಪ್ರದೇಶ್, R ಫಾರ್ ರಾಜಸ್ಥಾನ್, U ಫಾರ್ ಉತ್ತರ ಪ್ರದೇಶ್. ಈ ಎಲ್ಲ ಬಿಮಾರು ಸ್ಟೇಟ್ಸ್. ಸೊ ಹಿಂದಿನಲ್ಲಿ ಬಿಮಾರ್ ಅಂತಂದ್ರೆ ದಟ್ ಈಸ್ ಅನ್ಹೆಲ್ತಿ ಅಥವಾ ರೋಗ ಬಂದಿರೋನು ಅಂತ. ಈ ಬಿಮಾರ್ ಸ್ಟೇಟ್ಸ್ ಅಂದ್ರೆ ಎಲ್ಲ ಪಾಪ್ಯುಲೇಷನ್ ಜಾಸ್ತಿ ಆಗಿ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರುವಂಥದ್ದು ಈ ಸ್ಟೇಟ್ಸ್. ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್. ನಾವು ಇಂಡಿಯಾ ಮ್ಯಾಪ್ ಅನ್ನ ನಾವು ತಗೊಂಡಾಗ ನಮಗೆ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಗ್ರೋತ್ ಎಲ್ಲಿ ನಮಗೆ ಜಾಸ್ತಿ ಇದೆ, ಯಾವ್ಯಾವ ಜಾಗದಲ್ಲಿ ನಮಗೆ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ. ಸೊ ಈ ತರ ಪಾಪ್ಯುಲೇಷನ್ ಗ್ರೋತ್ ನಾವು ಎಲ್ಲಿ ಜಾಸ್ತಿ ಇದೆ ಅಂತ ನಾವು ಇದನ್ನ ಅಬ್ಸರ್ವ್ ಮಾಡಿದಾಗ, ಸೊ ವಿ ಹ್ಯಾವ್ ದಿ ಗಂಗಾ ಪ್ಲೇನ್. ಅಂದ್ರೆ ಈ ಜಾಗದಲ್ಲಿ ಇದೆ ಗಂಗಾ ಪ್ಲೇನ್. ಇಲ್ಲಿ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಇರೋದು. ಈ ಕಡೆ ಬಂದ್ರೆ ರಾಜಸ್ಥಾನ್ ಡೆಸರ್ಟ್ ಏರಿಯಾ, ಈ ಕಡೆ ಹೋದ್ರೆ ಗುಡ್ಡಗಾಡು ನಾರ್ತ್ ಈಸ್ಟ್ ಏರಿಯಾ, ಇಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇದೆ. ಸೌತ್ ಅಲ್ಲಿ ಕೇರಳ ಸ್ಟೇಟ್ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಉತ್ತರ ಪ್ರದೇಶ್ ಹ್ಯಾಸ್ ದಿ ಹೈಯೆಸ್ಟ್ ಪಾಪ್ಯುಲೇಷನ್, ಸಿಕ್ಕಿಂ ಹ್ಯಾಸ್ ದಿ ಲೋಯೆಸ್ಟ್ ಪಾಪ್ಯುಲೇಷನ್. ನಮಗೆ ಈ ಜಾಗದಲ್ಲಿ ಸಿಕ್ಕಿಂ ಬರುತ್ತೆ, ಇದು ಸಿಕ್ಕಿಂ, ಇಲ್ಲಿ ಇದು ಉತ್ತರ ಪ್ರದೇಶ.
ಸೊ ಯಾಕೆ ಕೆಲವು ಜಾಗದಲ್ಲಿ ಕಮ್ಮಿ ಪಾಪ್ಯುಲೇಷನ್ ಇದೆ? ಯಾಕಂದ್ರೆ ಅಲ್ಲಿ ಫ್ಲಡ್ ಆಗಿ ಜನ ಸಾಯ್ತಿರ್ಬೋದು, ಅರ್ಥಕ್ವೇಕ್ ಇರ್ಬೋದು, ಡೆಸರ್ಟ್ ಇರ್ಬೋದು. ಉದಾಹರಣೆಗೆ ನಾನು ರಾಜಸ್ಥಾನ್ ಏರಿಯಾ ಹೇಳಿದೆ, ಸೈಕ್ಲೋನ್ ಇರ್ಬೋದು, ಅದರ್ ನ್ಯಾಚುರಲ್ ಹಜಾರ್ಡ್ಸ್ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ಇಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇರ್ಬೋದು. ನಾವು ಓದ್ ಸ್ಲೈಡಲ್ಲಿ ಬೀಮಾರು ಸ್ಟೇಟ್ಸ್ ಅಂತ ನೋಡಿದ್ವಿ. ಅದೇ ತರ ನಾವು EAG ಸ್ಟೇಟ್ಸ್ ಅಂತ ನೋಡ್ತೀವಿ, ಅಂದ್ರೆ ಎಂಪವರ್ಡ್ ಆಕ್ಷನ್ ಗ್ರೂಪ್ ಅಂತ. ಯಾವ್ಯಾವ ಸ್ಟೇಟು? ರಾಜಸ್ಥಾನ, ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಇವೆಲ್ಲ 8 ಸ್ಟೇಟ್ಗಳನ್ನ ಎಂಪವರ್ಡ್ ಆಕ್ಷನ್ ಗ್ರೂಪ್ ಅಂತ ಕರಿತೀವಿ. ಯಾಕಂದ್ರೆ ಈ ಸ್ಟೇಟ್ಸ್ಗಳು ಡೆವಲಪ್ಮೆಂಟ್ ಆಯಿತು ಅಂದ್ರೆ, ಈ ಸ್ಟೇಟಲ್ಲಿ ಡೆವಲಪ್ಮೆಂಟ್ ಆಯಿತು ಅಂದ್ರೆ ದೇಶ ಡೆವಲಪ್ಮೆಂಟ್ ಆಗುತ್ತೆ. ಸೊ ಹಂಗಾಗಿ ಈ ಸ್ಟೇಟ್ ಇನ್ ಡೆವಲಪ್ಮೆಂಟ್ ಅನ್ನ ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿರ್ತೀವಿ. ದ ರೀಸನ್ ಈಸ್ ದೇರ್ ಡೆವಲಪ್ಮೆಂಟ್ ಡಿಟರ್ಮೈನ್ಸ್ ದಿ ಡೆವಲಪ್ಮೆಂಟ್ ಆಫ್ ದಿ ನೇಷನ್. ಸೊ ದೇಶ ನಮಗೆ ಡೆವಲಪ್ಮೆಂಟ್ ಆಗೋದಕ್ಕೆ ಈ ಸ್ಟೇಟ್ಸ್ ಡೆವಲಪ್ ಆಗಬೇಕು ಅಂತ ಹೇಳ್ತಾರೆ. ಅದು EAG. ನೆಕ್ಸ್ಟ್ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೆ ಏನು? ಅದರಲ್ಲೂ ನಾವು ಯೂನಿಟ್ ಅಲ್ಲಿ ನೋಡ್ತಾ ಇರೋದು ಪಾಪ್ಯುಲೇಷನ್ ಡೆನ್ಸಿಟಿ. ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಏನು? ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಈಗ ನಾವು ಒಂದು ಏರಿಯಾ ತಗೊಂತೀವಿ. ಇದೊಂದು ಏರಿಯಾ. ಈ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ತೀನಿ. 3 ಜನ ಇದ್ರೆ ಈ ಏರಿಯಾದ ಪಾಪ್ಯುಲೇಷನ್ ಡೆನ್ಸಿಟಿ 3 ಅಂತ ಹೇಳ್ತೀನಿ. ಸೊ ಯೂಶಲಿ 1 ಸ್ಕ್ವೇರ್ ಕಿಲೋಮೀಟರ್ಗೆ, 1 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ಏನು? ಇದು 1 ಕಿಲೋಮೀಟರ್ ಲೆಂತ್, ಇದು 1 ಕಿಲೋಮೀಟರ್ ಲೆಂತ್, ಇದು 1 ಕಿಲೋಮೀಟರ್ ಲೆಂತ್, ಇದು 1 ಕಿಲೋಮೀಟರ್ ಲೆಂತ್. ಈ 1 ಕಿಲೋಮೀಟರ್ ಲೆಂತ್ ಈ ಸ್ಕ್ವೇರ್ ಡಿಸ್ಟೆನ್ಸ್ ತಗೊಂತೀನಲ್ಲ, ಇಲ್ಲಿ ಎಷ್ಟು ಜನ ಇದ್ದಾರೆ ಇದನ್ನ ನಾನು ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತೀನಿ. ಸೊ ಪಾಪ್ಯುಲೇಷನ್ ಡೆನ್ಸಿಟಿ ನಮಗೆ ಜಾಸ್ತಿ ಆಗ್ತಾನೆ ಹೋಗಿದೆ. 1901ರಲ್ಲಿ 77 ಇದ್ದಿದ್ದು ಇವತ್ತು 1 ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ಲಿ ಎಷ್ಟು ಜನ ಇದ್ದಾರೆ? ನಮಗೆ 382 ಜನ ಇದ್ದಾರೆ. ಬಿಹಾರ್ ಸ್ಟೇಟ್ ಅಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇರೋದು. ನೆಕ್ಸ್ಟ್ 2011 ಸೆನ್ಸಸ್. ನಾವು ಹೇಳಿದಂಗೆ 2011 ಸೆನ್ಸಸ್ ಆಗಿದೆ. ಈ ಸೆನ್ಸಸ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಫಿಗರ್ಸ್ ನಮಗೆ ಕೊಟ್ಟಿದ್ದಾರೆ. ಇದನ್ನ ಕೆಲವನ್ನ ಸುಮ್ಮನೆ ನೋಡ್ಕೊಳ್ಳಿ. ಪಾಪ್ಯುಲೇಷನ್ ನೋಡಿ 121 ಕೋಟಿ, ಆವರೇಜ್ ಡೆನ್ಸಿಟಿ 382, ಹೈಯೆಸ್ಟ್ ಡೆನ್ಸಿಟಿ ಬಿಹಾರ್ ಅಲ್ಲಿರೋದು, ಲೋಯೆಸ್ಟ್ ಡೆನ್ಸಿಟಿ ಅರುಣಾಚಲ್ ಪ್ರದೇಶ. ಆ ಥರ ನೀವು ನೋಡ್ಕೊಂತ ಬನ್ನಿ. ಲಿಟ್ರಸಿ ರೇಟ್ ನೋಡಿ, ಮ್ಯಾಕ್ಸಿಮಮ್ ಲಿಟ್ರಸಿ ಎಲ್ಲಿದೆ? ಕೇರಳ, ಕಮ್ಮಿ ಬಿಹಾರಲ್ಲಿದೆ. ಈ ಥರ ಆವರೇಜ್ ಡೆತ್ ರೇಟು, ಸೆಕ್ಸ್ ರೇಷಿಯೋ ಅಂದರೆ 1000 ಜನ ಮೇಲ್ಸಿಗೆ 940 ಫಿಮೇಲ್ಸ್ ಇದ್ದಾರೆ. ಸೊ ಹೈಯೆಸ್ಟ್ ಎಲ್ಲಿದೆ? ಕೇರಳದಲ್ಲಿ, ಲೋಯೆಸ್ಟ್ ಎಲ್ಲಿದೆ? ಹರಿಯಾಣದಲ್ಲಿ. ಈ ಥರ ಕೆಲವು ವಿಚಾರಗಳನ್ನು ನೀವು ಈ ಮ್ಯಾಪಲ್ಲಿ, ದಟ್ ಈಸ್ ಈ ಚಾರ್ಟ್ನಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಎಫೆಕ್ಟ್ ಆಫ್ ಗ್ರೋತ್ ಇನ್ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಜಾಸ್ತಿ ಆದರೆ ಏನು ಪ್ರಾಬ್ಲಮ್? ಆಗಲಿ ಬಿಡಿ ಅಂತ ಬಿಡ್ಬೋದಲ್ವಾ? ಇಲ್ಲ. ಪಾಪ್ಯುಲೇಷನ್ ಜಾಸ್ತಿ ಅಂದರೆ ಒಂದೇ ಕೆಲಸಕ್ಕೆ ಭಾಳ ಜನ ಟ್ರೈ ಮಾಡೋದಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ, ಫುಡ್ ಶಾರ್ಟೇಜ್ ಆಗುತ್ತೆ, ನ್ಯೂಟ್ರಿಷನ್ ಸಿಗಲ್ಲ. ಈಗ ಮೆಟ್ರೋ ಅಥವಾ ಬಸ್ಸು ನೋಡಿದ್ರೆ ತುಂಬ ರಶ್ಶು, ಇದೆಲ್ಲ ರಶ್ ಆಗುತ್ತೆ. ಲೋ ಪರ್ ಕ್ಯಾಪಿಟಾ ಇನ್ಕಮ್ಮು, ಇದೆಲ್ಲ ಪ್ರಾಬ್ಲಮ್ ನಮಗೆ ಪಾಪ್ಯುಲೇಷನ್ ಇಂದ ಆಗುತ್ತೆ. ಸೊ ಹಂಗಂದ್ರೆ ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ಮೆಜರ್ಸ್ ಟು ಕಂಟ್ರೋಲ್ ಪಾಪ್ಯುಲೇಷನ್. ಗೌರ್ಮೆಂಟ್ ಎಷ್ಟೊಂದು ಪಾಲಿಸಿಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದೆ. ಇಂಪಾರ್ಟೆಂಟ್ ಅಮೌಂಟ್ ದೆಮ್ ಫ್ಯಾಮಿಲಿ ಪ್ಲಾನಿಂಗ್, ವುಮೆನ್ ವೆಲ್ಫೇರ್ ಪ್ರಾಜೆಕ್ಟ್, ಪ್ರಿವೆನ್ಷನ್ ಆಫ್ ಇನ್ಫ್ಯಾಂಟ್ ಮಾರ್ಟಾಲಿಟಿ, ಫೀಲ್ಡ್ ಪ್ಲಾನ್ಸ್, ಅಡ್ವರ್ಟೈಸ್ಮೆಂಟು, ಪಬ್ಲಿಸಿಟಿ, ಅವೇರ್ನೆಸ್ ಕ್ಯಾಂಪೇನ್, ಇದನ್ನೆಲ್ಲ ಮಾಡಿ ಎಷ್ಟೊಂದು ಸತಿ ನೀವು ದಾರಿನಲ್ಲಿ ನೀವು ಹೋಗ್ಬೇಕಾದ್ರೆ ನೋಡ್ಬೋದು, ಕೆಲವು ಲಾರಿಗಳಿಂದ ಬರೆದಿರುತ್ತೆ. ಫಾರ್ ಎಕ್ಸಾಂಪಲ್ಲು 1 ಬೇಕು 2 ಸಾಕು ಅಂದರೆ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದು. 1 ಮಗು ಬೇಕು, ಬಟ್ 2ಕ್ಕಿಂತ ಜಾಸ್ತಿ ಮಕ್ಕಳು ಆದರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಬೇಡ. ಸೊ ಅದ್ರ ನೆಕ್ಸ್ಟ್ ಇವಾಗ ಇನ್ನೂ ಕೆಲವು ಅಡ್ವಾನ್ಸ್ಡ್ ಏನು ಬರ್ತಿದೆ? ನಾವಿಬ್ಬರು ನಮಗೊಬ್ಬರು, ಗಂಡ ಹೆಂಡತಿ ನಾವು ಇಬ್ರು, ನಮಗೆ 1 ಮಗು, ಸೊ 1 ಚೈಲ್ಡ್ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮೈಗ್ರೇಷನ್. ಮೈಗ್ರೇಷನ್ ಅಂದ್ರೆ ಏನು? ವಲಸೆ ಹೋಗೋದು. ಜನ ವಲಸೆ ಹೋಗ್ತಾರೆ ಅಂತಾರಲ್ಲ, ಅದು ಮೈಗ್ರೇಷನ್. ಅಂದರೆ ನನ್ನ ಮನೆ, ಇವಾಗ ಉದಾಹರಣೆಯಾಗಿ ನನ್ನ ಮನೆ ಒಂದು ಯಾವುದೋ ಡಿಸ್ಟಿಕ್ಕಲ್ಲಿ, ದಾವಣಗೆರೆನಲ್ಲಿ ನಂದು ಮನೆ ಇರುತ್ತೆ. ನಾನು ಏನೋ ಕೆಲಸಕ್ಕೋ ಯಾವುದಕ್ಕೋ ನಾನು ಹೋಗಿ ಬೆಂಗಳೂರಿನಲ್ಲಿ ನಾನು ಹೋಗಿ ಶಿಫ್ಟ್ ಆದರೆ ನಾನು ಮೈಗ್ರೇಟ್ ಆಗಿದ್ದೀನಿ ಅಂತ ಹೇಳ್ತಾರೆ.
ಅಂದರೆ ನನ್ನ ರೆಸಿಡೆನ್ಷಿಯಲ್ ಪ್ಲೇಸಿನ ಐ ಶಿಫ್ಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇಸ್ ಕಾಲ್ಡ್ ಮೈಗ್ರೇಷನ್. ಸೊ ನಾನು ಹುಟ್ಟಿದ ಜಾಗ ಎಲ್ಲ ಇರ್ಬೋದು, ನಾನು ಸೆಟಲ್ ಆಗಿರೋದು ಎಲ್ಲ ಇರ್ಬೋದು. ಸೊ ಯಾಕೆ ಮೈಗ್ರೇಷನ್ ಏನಕ್ಕಾಗುತ್ತೆ? ಭಾರತದಲ್ಲಂತೂ 50% ಮೈಗ್ರೇಷನ್ ಆಗೋದು ಮದುವೆ ಕಾರಣದಿಂದ. ಮದುವೆ ಆಯಿತು, ಹೆಣ್ಣು ಗಂಡನ ಮನೆಗೆ ಹೋಗ್ಬೇಕು. ಸೊ ಗಂಡ ಯಾವ ಊರಲ್ಲಿರ್ತಾನೋ ಆ ಊರಿಗೆ ಅವಳು ಶಿಫ್ಟ್ ಆಗಬೇಕು. ದಟ್ ಈಸ್ ಶಿಫ್ಟ್ ಆಗೋದ್ರೆ ಏನು? ಮೈಗ್ರೇಷನ್ ಆಗೋದು. ಅದು ಬಿಟ್ಟು ಬೇರೆ ಕಾರಣಗಳಿಗೆ ಒಳ್ಳೆ ಕೆಲಸ ಹುಡ್ಕೊಂಡು ಮೈಗ್ರೇಷನ್ ಆಗ್ತಾರೆ. ಗುಡ್ ಲೈಫ್ ಸ್ಟೈಲು, ಸೋಷಿಯಲ್ ಸೆಕ್ಯೂರಿಟಿ, ಹೆಲ್ತ್, ಇದೆಲ್ಲದಕ್ಕೋಸ್ಕರ ಮೈಗ್ರೇಷನ್ ಆಗ್ತಾರೆ. 2 ಥರ ಮೈಗ್ರೇಷನ್ ಇದೆ: ಇಂಟರ್ನ್ಯಾಷನಲ್ ಮೈಗ್ರೇಷನ್, ಡೊಮೆಸ್ಟಿಕ್ ಮೈಗ್ರೇಷನ್. ಇಂಟರ್ನ್ಯಾಷನಲ್ ಮೈಗ್ರೇಷನ್ ಅಂದರೆ ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗೋದು, ಅದು ಇಂಟರ್ನ್ಯಾಷನಲ್ ಮೈಗ್ರೇಷನ್. ಡೊಮೆಸ್ಟಿಕ್ ಮೈಗ್ರೇಷನ್ ಅಂದರೆ ನಮ್ಮ ದೇಶದಲ್ಲೇ ವಿತಿನ್ ದ ಕಂಟ್ರಿ ಒಂದು ರೀಜನಿಂದ ಇನ್ನೊಂದು ರೀಜನಿಗೆ ಹೋಗೋದು ಡೊಮೆಸ್ಟಿಕ್ ಮೈಗ್ರೇಷನ್. ಇದನ್ನ ಮತ್ತೆ 4 ಟೈಪ್ಸ್ ನಾವು ಡಿವೈಡ್ ಮಾಡ್ಬೋದು. ರೂರಲ್ ಟು ರೂರಲ್ ಮೈಗ್ರೇಷನ್, ಹಳ್ಳಿಯಿಂದ ಹಳ್ಳಿಗೆ ಹೋಗೋದು. ಅರ್ಬನ್ ಇಂದ ಹಳ್ಳಿಗೆ ಹೋಗೋದು, ಈ ಅರ್ಬನ್ ಲೈಫ್ ಸಾಕಪ್ಪ, ಈ ಪೊಲ್ಯೂಷನ್ ಇದೆಲ್ಲ ಸಾಕು, ಹಳ್ಳಿಲಿ ಹೋಗಿ ರಿಟೈರ್ಮೆಂಟ್ ಲೈಫ್ ಆರಾಮಾಗಿ ಕಳೆಯೋಣ ಅಂತ ಸ್ವಲ್ಪ ಜನ ರೂರಲ್ಗೆ ಹೋಗ್ತಾರೆ. ರೂರಲ್ ಇಂದ ಅರ್ಬನ್ನಿಗೆ ಯೂತ್ ಬರ್ತಾರೆ, ಕೆಲಸ ಹುಡುಕನ, ಚೆನ್ನಾಗಿ ದುಡಿಯೋ ವಯಸ್ಸಲ್ಲಿ ಅಂತ ಬರ್ತಾರೆ. ಆಮೇಲೆ ಅರ್ಬನ್ ಟು ಅರ್ಬನ್ ಮೈಗ್ರೇಷನ್, ಈ ರೀತಿ ಮೈಗ್ರೇಷನ್ಗಳಿದೆ. ಮೈಗ್ರೇಷನ್ ಇಂದ ಏನ್ ಪ್ರಾಬ್ಲಮ್ ಆಗುತ್ತೆ? ಈಗ ಇದು ಯಾವುದೋ ಒಂದು ಊರು, ಇಲ್ಲಿ 100 ಮನೆ ಇದೆ, ಇಲ್ಲಿ 100 ಫ್ಯಾಮಿಲಿಗಳು ವಾಸ ಆಗಿದೆ. ಇಂಥ ಟೈಮಲ್ಲಿ ಇನ್ನೂ ಎಷ್ಟೊಂದು ಫ್ಯಾಮಿಲಿಗಳು ಬಂದ್ರೆ ಮೈಗ್ರೇಷನ್ ಆಗಿ ಇಲ್ಲಿ ಮನೆಗಳು ಕಮ್ಮಿ ಇರುತ್ತೆ, ಹೊಸದಾಗಿ ಮನೆ ಕಟ್ಟಬೇಕಂದ್ರೆ ಹೊಸದಾಗಿ ಕಾಡನ್ನ ಕಡಿಬೇಕು. ಸೊ ಇದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಅವ್ರಿಗೆ ಕೆಲಸ ಬೇಕು, ಜಾಬ್ ಹುಡ್ಕಕ್ಕೆ ಹೋಗ್ತಾರೆ, ಹೌಸಿಂಗ್ ಕಮ್ಮಿ ಆಗುತ್ತೆ. ಸೊ ಹಿಂಗಾಗಿ ಸ್ಲಮ್ಗಳು ಡೆವಲಪ್ಮೆಂಟ್ ಆಗುತ್ತೆ. ಸ್ಲಮ್ ಆದಾಗ ನಾವು ಬೇರೆಯವ್ರ ಥರ ಬದುಕಬೇಕು ಅಂತ ಅಂದ್ಬಿಟ್ಟು ಸಮ್ಟೈಮ್ಸ್ ಕೆಲವು ಜನ ಜಾಸ್ತಿ ಪಾಪ್ಯುಲೇಷನ್ ಮೈಗ್ರೇಷನ್ ಆಗೋದ್ರಿಂದ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಆಗ್ಬೋದು. ಅನಂತರ ಎಲೆಕ್ಟ್ರಿಸಿಟಿ, ವಾಟರ್, ರೋಡ್ಸ್ ಇದೆಲ್ಲ ನಮಗೆ ಕಮ್ಮಿ, ಬೇಸಿಕ್ ಕಮ್ಯುನಿಟೀಸ್ ಕಮ್ಮಿ ಆಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಇದೆಲ್ಲ ನಮಗೆ ಮೈಗ್ರೇಷನ್ ಇಂದ ಪ್ರಾಬ್ಲಮ್. ಈ ಮೈಗ್ರೇಷನ್ ಅನ್ನ ನಾವು ಹೆಂಗ್ ತಡಿಬೇಕು? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರೋದೇನಕ್ಕೆ? ಇಲ್ಲಿ ಏನೋ ಅವನಿಗೆ ಕಮ್ಮಿ ಆಗಿದೆ, ಈ ಆಪರ್ಚುನಿಟಿ ಕಮ್ಮಿ ಆಗಿರೋದ್ರಿಂದ. ಉದಾಹರಣೆಗೆ ನಾವು ಒಂದು ಹಳ್ಳಿ ತಗೋತೀವಿ. ಹಳ್ಳಿಯಿಂದ ಒಬ್ಬ ವ್ಯಕ್ತಿ ಡೆಲ್ಲಿಗೆ ಏನಕ್ಕೆ ಹೋಗ್ತಾನೆ? ಈಗ ಯಾರೋ ಒಬ್ಬ ವ್ಯಕ್ತಿ IAS ಓದಬೇಕು ಅಂತ ಅನ್ಕೊಂಡಿರ್ತಾನೆ. ಹಳ್ಳಿಯವರು ಡೆಲ್ಲಿನಲ್ಲಿ ಹೋದ್ರೆ ಚೆನ್ನಾಗಿ, ಇಲ್ಲಿ ಕೋಚಿಂಗ್ ಸೆಂಟರ್ಗಳಿದೆ, ಆಪರ್ಚುನಿಟಿ ಇದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ? ಹಳ್ಳಿಯಿಂದ ಡೆಲ್ಲಿಗೆ ಹೋಗಿ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಡೆಲ್ಲಿನಲ್ಲಿ ಸಿಗೋಂತ ಒಂದು ಕೋಚಿಂಗ್ ಸೆಂಟರ್ ಇದೇ ಇವನು ಹಳ್ಳಿನಲ್ಲಿ ಸಿಗ್ತಿತ್ತು ಅಂದ್ರೆ ಇವನು ಯಾಕೆ ಡೆಲ್ಲಿಗೆ ಮೈಗ್ರೇಷನ್ ಆಗ್ತಿದ್ದ? ಇದು ಎಷ್ಟೊಂದು ಸತಿ ಕಾರಣ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಅಂದ್ರೆ, ಈ ಜಾಗದಲ್ಲೇ ಬೇಕಾಗಿರೋಂಥ ಎಲ್ಲ ಫೆಸಿಲಿಟಿಗಳನ್ನು ಪ್ರೊವೈಡ್ ಮಾಡಿದ್ರೆ ಅವನು ಹುಟ್ಟಿರೋ ಜಾಗದಲ್ಲೇ ಅವನು ಯಾಕೆ ಬೇರೆ ಜಾಗಕ್ಕೆ ಹೋಗ್ತಾನೆ? ಸಾಫ್ಟ್ವೇರ್ ಅಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾರೆ. ಸೊ ಹುಬ್ಳಿನಲ್ಲಿ, ಧಾರವಾಡಲ್ಲಿ, ಬೆಳಗಾಮಲ್ಲಿ, ದಾವಣಗೆರೆನಲ್ಲಿ, ಮಂಗಳೂರಲ್ಲಿ ಇಲ್ಲೆಲ್ಲ ಸಾಫ್ಟ್ವೇರ್ ಕಂಪ್ನಿಗಳು ಬಂತು ಅಂದ್ರೆ ಇಲ್ಲಿಂದ ಎಲ್ಲ ಜನ ಬೆಂಗಳೂರಿಗೆ ವಲಸೆ ಬರ್ತಿರೋದು ಕಮ್ಮಿ ಆಗುತ್ತೆ. ಸೊ ಮೆಷರ್ಸ್ ಟು ಕಂಟ್ರೋಲ್ ಮೈಗ್ರೇಷನ್, ಇದು ನಾನು ನಿಮಗೆ ಹೇಳಿದ್ನಲ್ಲ ಈ ತರ. ಸೊ ಅಥವಾ ಕಾರಣನೇ ಇಲ್ಲ, ಮೈಗ್ರೇಟ್ ಆಗ್ತಿದ್ದಾರೆ ಈ ಜಾಗಕ್ಕೆ, ದೆನ್ ಅಲ್ಲಿ ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು. ಗುಡ್ ರೋಡ್ಸು, ಡ್ರಿಂಕಿಂಗ್ ವಾಟರು, ಸ್ಯಾನಿಟರಿ, ಇದನ್ನೆಲ್ಲ ಫೆಸಿಲಿಟಿ ಪ್ರೊವೈಡ್ ಮಾಡಬೇಕು. ಇದಕ್ಕೆ ನಮಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಹೇಳಿದ್ದು ನಮಗೆ ಪೂರ ಅಂತ ಒಂದು ಕಾನ್ಸೆಪ್ಟ್ ಅವ್ರು ಕೊಟ್ಟರು. ಪೂರ ಅಂದ್ರೆ ನಮಗೆ ಪ್ರೊವೈಡಿಂಗ್ ಅರ್ಬನ್ amenities in ರೂರಲ್ ಏರಿಯಾ. ನಿಮಗೆ ಸಿಲೆಬಸ್ ಅಲ್ಲಿ ಇಲ್ಲ, ಜಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಅರ್ಬನ್ ಇರುವಂತ ಫೆಸಿಲಿಟಿನಲ್ಲಿ, ಸಿಟಿನಲ್ಲಿರುವಂತ ಫೆಸಿಲಿಟಿ, ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಅಥವಾ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾ. ಅರ್ಬನ್ ಅಲ್ಲಿ ಇರುವಂತ ಫೆಸಿಲಿಟಿಗಳನ್ನ ನೀವು ರೂರಲ್ ಅಲ್ಲೇ ಕೊಟ್ರೆ ಜನ ಯಾಕೆ ಮೈಗ್ರೇಷನ್ ಆಗ್ತಾರೆ? ಮೈಗ್ರೇಷನ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇವರು ಕೊಟ್ಟರು. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಕೀಪ್ ಕಾಮ್ ಅಂಡ್ ಫಾಲೋ ಕಾಪರಿಸಮ್. ಜೈ ಹಿಂದ್.